ಇನ್ನು ಬೀದರ್ ನಗರದ ಮಹಾವೀರ ವೃತ್ತದ ಸಮೀಪ ಇದು ಒಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ದ್ವಿಚಕ್ರ ವಾಹನ ಸವಾರರೊಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಸಾಯಿ ಕಾಲನಿ ನಿವಾಸಿ ಸಂತೋಷ್ ಚಾಪುರೆ ವಯಸ್ಸು 48 ವರ್ಷ ಎಂದು ಗುರುತಿಸಲಾಗಿದೆ. ಇನ್ನು ಮಾಹಿತಿಯ ಪ್ರಕಾರ ಖಾನ್ ಚಾಚಾ ಹೋಟೆಲ್ಗೆ ಸೇರಿದ ಈಕೋ ವ್ಯಾನ್ ರಾಂಗ್ ರೂಟ್ ನಲ್ಲಿ ಬಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮವಾಗಿ ಸಂತೋಷ್ ಚಾಪುರೆ ಅವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಘಟನೆಯ ಬಳಿಕ ಮೃತರ ಕುಟುಂಬಸ್ಥರು ಹೋಟೆಲ್ ಮಾಲೀಕರ ನಿರ್ಲಕ್ಷ್ಯದಿಂದಲೇ ಈ ಒಂದು ದುರ್ಘಟನೆ ಸಂಭವಿಸಿದೆ ಎಂದು ಆರೋಪ ಮಾಡ್ತಿದ್ದಾರೆ. ಇನ್ನು ಇದೇ ಈಕೋ ವ್ಯಾನ್ ಕಳೆದ 4 ತಿಂಗಳ ಅವಧಿಯಲ್ಲಿ 2ನೇ ಜೀವ ಬಲಿ ಪಡೆದಿರುವುದಾಗಿ ಸ್ಥಳೀಯರು ಕೂಡ ತಿಳಿಸಿದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಇನ್ನು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ತಮ್ಮೂರಿ ಕಡೆ ನಡೆದಿದ್ದು ಬಾಲಾಜಿ ಲೆಟರ್ ಅಂಗಡಿ ಹತ್ರ ಹೋಗ್ತಿದ್ರು ಫ್ರೆಂಡ್ರ ಅದೇ ಹೊತ್ತಿಗೆ ಖಾನ್ ಚಾಚಾ ಹೋಟೆಲ್ದು ಮಿನಿ ವ್ಯಾನ್ ಏನೋ ಅವ್ರು ಸಪ್ಲೈ ಮಾಡ್ತದಲ್ಲ ಅದೊಂದು ರಾಂಗ್ ರೂಟ್ ಬಂದು ಎಕ್ದಮ್ ಸಡನ್ಲಿ ಆಕ್ಸಿಡೆಂಟ್ ಮಾಡ್ಯಾರ. ಅವ್ರು ಸ್ಥಳದಲ್ಲೇ ಸ್ಪಾಟ್ ತೆಗೆದವ. ಇಲ್ಲ ಅದು ಓಮಿನಿ ರಾಂಗ್ ರೂಟ್ ಅದ, ಇವ್ರು ಕರೆಕ್ಟ್ ರೂಟ್ ತೆಗೆದ್ರು. ಅವ್ರ ಗಾಡಿ ರಾಂಗ್ ರೂಟ್ ಅದ. ಸ್ವಲ್ಪ ಪರವಾಗಿಲ್ಲ, ಆಕ್ಸಿಡೆಂಟ್ ಆಗಿದ್ದಕ್ಕೆ ಅವ್ರು ಅಲ್ಲೇ ನಿಂದ್ರಿಸಿಲ್ಲ, ಗಾಡಿ ಎಳ್ಕೊತ ಹೋಗಿ ಸರ್, ಎಳ್ಕೊತ ಹೋಗ್ಯಾದ ಗಾಡಿ ಎಳ್ಕೊತ ಹೋಗಿ ಡಿವೈಡರ್ ಹೊಡೆದು ಅದು ಸ್ಪಾಟ್ ಡೆತ್ ಆಗ್ಯಾರ ಅವರು. ಸರ್ ಇದೇ ಖಾನ್ ಚಾಚಾ ಗಾಡಿ 2 ತಿಂಗಳು ಮೊದಲು ಹಿಂಗೆ ಆಗಿತ್ತಂತೆ ಏನೋ ಒಂದು ಕೇಸು. ಮತ್ತೆ ಹಿಂಗೆ ಆಗ್ತದೆ ಸರ್, ಎಲ್ಲ ಹುಡುಗರಿಗೆಲ್ಲ ಕೂತು ಗಾಡಿ ಹಾಳು ಮಾಡ್ತಾರೆ ಸರ್. ಏನೂ ಇಲ್ಲ, ಅವ್ರ ಗಾಡಿ ಎಕ್ದಮ್ ಸ್ಲೋ ಇತ್ತು. 10 ಇಲ್ಲ 20 ಇದ್ದಿಲ್ಲ, ಗಾಡಿ ನಿಂತಿದ್ದ ಗಾಡಿ ಬಂದು ಹೊಡೆದಂತೆ ಆಗಿರೋದು ಸರ್. ಖಾನ್ ಚಾಚಾ ಗಾಡಿ ತಪ್ಪದ. ಸುರೇಶ್ ಜಾಪುರ್ ಇದ, ಅವ್ರ ಅಣ್ಣ ಇದ್ದಾರೆ. ಇವ್ರ ಅಣ್ಣ ಇದ್ದಾರೆ ಸರ್ ಅವರು. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ KP News 24/7. ಧನ್ಯವಾದಗಳು.